ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಅನಾನಸ್ ಹಣ್ಣಿನ ಗೊಜ್ಜನ್ನು ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಗೊಜ್ಜು ಸಾಮಾನ್ಯವಾಗಿ ಸ್ವಲ್ಪ ಮಸಾಲ ಎಲ್ಲ ರುಬ್ಬಿಟ್ಟು ತೆಳುವಾಗಿ ಮಾಡ್ತಾರೆ, ಬಟ್ ಇದು ಡ್ರೈ ಗೊಜ್ಜು ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಸೀಸನ್ ಆಗಿರೋದ್ರಿಂದ ನಿಮಗೆ ಸಿಗುತ್ತೆ. ಈ ಅನಾನಸ್ ಹಣ್ಣು ಒಂದು ಹಣ್ಣು ತೊಗೊಂಡಿದ್ದೀನಿ ನಾನು. ಅದರ ಸಿಪ್ಪೆಯನ್ನು ನೀಟಾಗಿ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ, ಇದು ಒಂದು 2 ಕಪ್ನಷ್ಟು ಅನಾನಸ್ ಆಗಿದೆ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಸೊ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ ನಾನು ಈ ಅನಾನಸನ್ನು ಫಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಬಿಟ್ಟು ಒಂದು 1/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಹೆಚ್ಚಬೇಕಾದ್ರೆ ಹಾಕೋಬೋದು. 1/4 ಕಪ್ಪು ಸಾಕಾಗುತ್ತೆ, ಯಾಕಂದರೆ ಅನಾನಸು ಸ್ವಲ್ಪ ಸ್ವೀಟ್ ಇರುತ್ತೆ. ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಇದು ಸಣ್ಣ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಳ್ಳಿ. ಆಮೇಲೆ ಆ ಬೆಲ್ಲ ಹಾಕಿದ ಕೂಡಲೇ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀರು ಹಾಕೋವಂಥ ಅಗತ್ಯ ಇಲ್ಲ. ಇದನ್ನು ಬೇಯಿಸುವಾಗ ಬೆಲ್ಲ ಏನಿದೆ ಅದು ಕರಗಿದ ಮೇಲೆ ಫುಲ್ಲು ನೀರಿನಂಶ ಬಿಟ್ಕೊಳ್ಳುತ್ತೆ. ಸೊ ಇದೇ ಬೆಲ್ಲದಿದ್ರಲ್ಲೇ ಆ ಪಾಕದಲ್ಲೇ ಚೆನ್ನಾಗಿ ಬೇಯಲಿ. ಸಿಮ್ ಫ್ಲೇಮ್ ಮಾಡೇ ಇಟ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೀರು ಫುಲ್ ಬಿಟ್ಕೊಳ್ಳುತ್ತೆ. ಆ ನೀರಿನಲ್ಲೇ ಅದು ಚೆನ್ನಾಗಿ ಬೇಯಲಿ. ಸೊ ಸಿಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಅಂತೂ ಬೇಕೇ ಬೇಕಾಗತ್ತೆ. ಸೊ ಅದಕ್ಕೆ ಒಂದು ಮಸಾಲ ಪೌಡ್ರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ, ಹಸಿ ಕಾಯಿ ತುರಿ ತೊಗೊಂಡ್ರು ಚೆನ್ನಾಗಿರುತ್ತೆ, ಬಟ್ ನಾವು ಒಂದು ಸ್ವಲ್ಪ ಹೆಚ್ಚು ದಿವಸ ಇಟ್ಕೋಬೋದು. ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಕಾಯಿ ತೊಗೊಂಡ್ರೆ ಒಂದು ವೇಳೆ ನಡೆಯುತ್ತೆ. ಆಮೇಲೆ ಇಲ್ಲಿ ನಾನು ಲವಂಗ 2 ಲವಂಗ ತೊಗೊಂಡಿದ್ದೀನಿ. ಗರಂ ಮಸಾಲ ಇದಕ್ಕೆ 2 ಲವಂಗ. ಆಮೇಲೆ 1 ಚಕ್ಕೆ ಪೀಸ್ ತೊಗೊಳ್ತಾ ಇದ್ದೀನಿ. ಒಂದು ಸಣ್ಣ ಪೀಸ್ ತೊಗೊಳ್ಳಿ, ಸಾಕಾಗುತ್ತೆ. ಇವೆರಡು ಗರಂ ಮಸಾಲದ ಒಂದು ಆರೋಮ ಬರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಕಾಳುಮೆಣಸು ಒಂದು 6 ಕಾಳುಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ನೀವು ಹೆಚ್ಚಿಗೆ ಬೇಕಾದರೂ ತೊಗೋಬೋದು. ಆಮೇಲೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಇದು ಹೆಚ್ಚಿಗೆ ಹಾಕೋಬಹುದು. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಇಷ್ಟನ್ನು ಹಾಕಿಬಿಟ್ಟು ನಾನು ನೀರು ಹಾಕದೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಸ್ವಲ್ಪ ಬೇಡ ನೀರು ಹಾಕೋಬೇಕು ಅನ್ನೋದಾದರೂ ಹಾಕೋಬಹುದು. ಡ್ರೈ ಆಗಿ ರುಬ್ಬಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ಆ ಮಸಾಲ ಪೌಡ್ರು ಅದೇ ಥರ ಇಟ್ಕೊಂಡು ನೋಡಿ, ಈ ಥರ ಆಗಿರುತ್ತದು. ಇದು ಏನು ಒಂದು 10 ನಿಮಿಷ ಬೇಯಿಸಿದ್ರೆ ಅನಾನಸ್ ಬೆಂದಿರುತ್ತದು, ಅಷ್ಟೇ ಸಾಕು. ಆಮೇಲೆ ಈ ಮಸಾಲ ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸಿಮ್ ಫ್ಲೇಮಲ್ಲೇ ಸ್ವಲ್ಪ 2 ಸೆಕೆಂಡ್ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆ ಮಸಾಲ ಅದು ಅಷ್ಟು ಪ್ರತಿ ಆರೋಮ ಇದಕ್ಕೆಲ್ಲ ಅನಾನಸ್ ಪೀಸ್ಗಳು ಇದಕ್ಕೆ ಸೇರಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರ ಆರೋಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ರುಚಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಹೆಚ್ಚೇನು ಬೇಡ. ಸ್ವೀಟ್ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಈ ಗೊಜ್ಜಿಗೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ. ಈ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ರೆಡಿಯಾಗಿದೆ. ಇದು ಒಂದು ಥಂಡಿ ಕಫ ಮತ್ತು ಈಗ ಸೀಸನ್ನು, ಮಳೆಗಾಲದಲ್ಲಂತೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಹಾಗೆ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.